ಮುಂದೆ ಚುನಾವಣೆಗೆ ಯಾರು 18 ವರ್ಷ ತುಂಬಿ ಮೊದಲನೇ ಸರಿ ಓಟ್ ಹಾಕಕ್ ಹೋಗ್ತಿರೋ ಅಥವಾ ಇನ್ಮೇಲೆ ಯಾರ್ಯಾರು ಓಟ್ ಹಾಕ್ಬೇಕು ಅಂದ್ಕೊಂಡಿದ್ದೀರೋ ನಿಮಗೆ ನಿಜವಾಗ್ಲೂ ಎದೆಯಲ್ಲಿ ಜೈ ಭೀಮ್ ಅಂತ ಬಾಯಲ್ಲಿ ಕೂಗ್ಬೇಕು ಅನ್ನೋದಾದ್ರೆ ಅವತ್ತು ಯಾವ ಪಕ್ಷಕ್ಕೂ ದುಡ್ಡಿಗೂ ಕೈ ಒಡ್ಡಬೇಡಿ. ಅದು ನಿಜವಾದ ಜೈ ಭೀಮ್. ಮನೆಗೆ 3 ಪಕ್ಷ ಬರ್ಬೋದು, 4 ಪಕ್ಷ ಬರ್ಬೋದು, 2,000 ಕೊಡ್ಬೋದು, 3,000 ಕೊಡ್ಬೋದು, 6,000 ಕೊಡ್ಬೋದು, 10,000 ಕೊಡ್ಬೋದು, ಮುಂದೆ ಟಿವಿ ಕೊಡ್ಬೋದು, ಫ್ರಿಡ್ಜ್ ಕೊಡ್ಬೋದು, ಬಕೆಟ್ ಕೊಡ್ಬೋದು, ಬಾಸ್ಕೆಟ್ ಕೊಡ್ಬೋದು. ಯಾವತ್ತೂ ನನಗೇನು ಬೇಡ, ಆದ್ರೆ ನಾನು ಮತ ಚಲಾಯಿಸ್ತೀನಿ, ನನ್ನ ಹಕ್ಕು ಅಂತಿರೋ ಅಟ್ಲೀಸ್ಟ್ ಅದನ್ನಾದ್ರೂ ಮಾಡ್ತೀರಾ. ಒಬ್ರು ಈ ಕ್ಷೇತ್ರದಿಂದ ಒಬ್ರು ಮಾಡಿ ತೋರಿಸ್ತೀರಾ ಅಥವಾ ಎಲ್ಲರೂ ಮಾಡ್ತೀರಾ? ನನಗೆ ಬೇರೆಯವ್ರು ಈ ಮಕ್ಕಳು ನೀವು 18 ವರ್ಷ ಅಂತ ಮಾಡ್ತೀರಾ? ಯಾವತ್ತು ನೀವು ಆ ಕೆಲಸ ಮಾಡಿ. ಗೊತ್ತಿಲ್ಲ ಯಾವ್ಯಾವ ಪಕ್ಷ ಉಟ್ಕೊಳತ್ತೆ ಅಂತ. ಅವ್ರು ದುಡ್ಡು ಕೊಟ್ಟಾಗ ನೀವು ತೊಡೆ ತಟ್ಟಿ ನನಗೆ ದುಡ್ಡು ಬೇಡ, ಬಾಬಾ ಸಾಹೇಬ್ ಬರಬೇಕು, ನಾನು ಯಾವ ಕಾರಣಕ್ಕೂ ದುಡ್ಡು ಮುಟ್ಟಲ್ಲ, ಆದ್ರೆ ಮತ ಚಲಾಯಿಸ್ತೀನಿ ಅಂತ ಅವ್ರಿಗೆ ಹೇಳಿ. ಒಂದು ಯಾವತ್ತು ಅಂಬೇಡ್ಕರ್ ಜಯಂತಿ ಬರುತ್ತೋ ಅವತ್ತು ಅವ್ರ ಮುಂದೆ ನೀವು ತಲೆ ಬಗ್ಸಿ ನಿಂತ್ಕೊಂಡು, ಬಾಬಾ ಸಾಹೇಬ್ರೆ ಪ್ರಾಮಾಣಿಕವಾಗಿ ಮತ ನೀಡಿದ್ದೀನಿ, ನಾನು ದುಡ್ಡು ತಗೊಂಡಿಲ್ಲ, ಅದು ನಿಮ್ಮ ಆಸೆ ಅಲ್ವಾ ಅಂತ ಅವ್ರಿಗೆ ಹೇಳಿ, ಅವತ್ತು ಆ ಜಯಂತಿಗೆ ಸಾರ್ಥಕತೆ ಬರುತ್ತೆ.